ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷದೇ ಭವರೋಗಿಣಾಂ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ನಾಡಿನ ಸಮಸ್ತ ಜನತೆಗೂ ಕೂಡ ಗುರು ದತ್ತಾತ್ರೇಯ ಜಯಂತಿಯ ಶುಭಾಶಯಗಳು. ತುಂಬ ವಿಶೇಷವಾಗಿರುವಂತಹ ದಿನ. ಈ ದಿನದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಬೋಣ. ನೋಡಿ, ಸಾಮಾನ್ಯವಾಗಿ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಗುರು ದತ್ತಾತ್ರೇಯ ಸ್ವಾಮಿಯವರ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತೀವಿ, ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಜಯಂತಿಯಾಗಿ ಕೂಡ ಇದನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ದಿನನಿತ್ಯವೂ ಕೂಡ ಪಂಚಾಂಗದಲ್ಲಿ ಹೇಳುವ ರೀತಿ ಇವತ್ತು ನಮಗೆ ಸೂರ್ಯೋದಯಕ್ಕೆ, ಸಾಮಾನ್ಯವಾಗಿ ನಾವು ಪಂಚಾಂಗಗಳಲ್ಲಿ ನೋಡುವಾಗ ಪೂಜೆ ಪುನಸ್ಕಾರಗಳು ಮಾಡುವಾಗ ಸೂರ್ಯೋದಯಕ್ಕೆ ಯಾವ ತಿಥಿ ಇದೆ ನೋಡ್ಕೊಳ್ತಾ ಇರ್ತೀವಿ. ಇವತ್ತು ಸೂರ್ಯೋದಯಕ್ಕೆ ಅಂದರೆ ಸೂರ್ಯೋದಯ ಬೆಳಗ್ಗೆ 6 ಗಂಟೆ ನಂತರ ಸೂರ್ಯೋದಯ ಆಗ್ತಾ ಇರೋದ್ರಿಂದ ಆ ಸಮಯದಲ್ಲಿ ನಮಗೆ ಚತುರ್ದಶಿ ತಿಥಿ ಇದೆ. ನಂತರ 8:38 ನಂತರ ಏನಾಗ್ತಾ ಇದೆ, ಪೌರ್ಣಮಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ನಾವು ಸಾಮಾನ್ಯವಾಗಿ ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, ಗುರು ಪೌರ್ಣಮಿ ಅಂತ ಹೇಳ್ತಾ ಇರ್ತೀವಿ. ಇವತ್ತು ಗುರುವಾರ ಆಗಿರುವುದು, ಈಗ ಗುರು ಪೌರ್ಣಮಿ ಅದು ಬೇರೆ ಅದು. ಆದರೆ ಇವತ್ತು ಗುರುವಾರ ಪೌರ್ಣಮಿ ಬಂದಿರುವಂಥದ್ದು, ಅದರಲ್ಲೂ ಕೂಡ ದತ್ತಾತ್ರೇಯ ಸ್ವಾಮಿಯವರ ಜಯಂತಿ ಕೂಡ ಇರೋದ್ರಿಂದ ಏನೆಲ್ಲ ಪೂಜೆಗಳು ಮಾಡಿಕೊಂಡ್ರೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥ ತಿಳ್ಕೊಳ್ಳೋಣ. ಈಗ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಗುರುಗಳಿಗೆ ಸ್ಥಾನಮಾನ ತುಂಬ ವಿಶೇಷವಾಗಿರುವಂಥದ್ದು. ಗುರುಗಳನ್ನು ನಾವು ದೇವರ ಸಮಾನವಾಗಿ ನೋಡ್ತೀವಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಪರಬ್ರಹ್ಮನಿಗೂ ಕೂಡ ನಾವು ಗುರುಗಳನ್ನು ಹೋಲಿಸ್ತಾ ಇದ್ದೀವಿ. ಹಾಗಾಗಿ ಯಾರಿಗೆ ಗುರುಗಳ ಆಶೀರ್ವಾದ ಇರುತ್ತೆ, ಯಾರಿಗೆ ಗುರುಬಲ ಅನ್ನುವಂಥದ್ದಿರುತ್ತೆ, ಅವರಿಗೆ ತುಂಬ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಮನುಷ್ಯ ಹಿರಿಯರನ್ನು ಗೌರವಿಸಬೇಕು, ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅಂತ ಇರ್ತಾರೆ. ಹಾಗಾಗಿ ನೀವು ಇವತ್ತು ಯಾರೆಲ್ಲ ಗುರುಗ್ರಹ ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ಗುರುನ ಧನಕಾರಕ. ಈಗ ನೋಡಿ, ಯಾರಿಗೋ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಥವಾ ಪುತ್ರ ಸಂತಾನ ಕಾರಕ ಅಂತ ಹೇಳ್ತೀವಿ. ಯಾರಾದರೂ ಗಂಡು ಮಕ್ಕಳು ಜನನ ಆಗಬೇಕು ಅಂದ್ಕೊಂಡಿರೋರು ಕೂಡ ಈ ದಿನ ಈ ಗುರು ದತ್ತಾತ್ರೇಯ ಸ್ವಾಮಿಯವರ ಪೂಜೆ ಮಾಡೋದ್ರಿಂದ, ಮತ್ತು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ತುಂಬ ವಿಶೇಷವಾಗಿರೋದು ನೋಡಿ. ಯಾಕೆಂದರೆ ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಒಂದು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಆಗಬೇಕು, ಏನೋ ಒಂದು ಅಂದ್ಕೊಂಡಿರ್ತಾರೆ, ಅದು ಸಾಧನೆ ಆಗಬೇಕು. ಯಾರೋ ಒಬ್ಬರು ನೋಡಿ, ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಂಡಿರ್ತಾರೆ, ಅವರಿಗೆ ಅನುಕೂಲಗಳಾಗಬೇಕು, ಓದಿರೋದೆಲ್ಲ ತಲೆಯಲ್ಲಿ ಇರಬೇಕು. ಇದೆಲ್ಲ ಈ ರೀತಿ ಗುರುಗಳ ಆಶೀರ್ವಾದ ಬೇಕು ಅಂತಂದರೆ ಇಂಥ ದಿನಗಳು ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ನಮಗೆ ಎಷ್ಟೋ ದಿನಗಳ ನಂತರ ಈ ರೀತಿ ನಮಗೆ ಎಲ್ಲ ಕೂಡ ಪಂಚಾಂಗ ಕೂಡಿ ಬಂದಿರುವಂಥದ್ದು ಸಿಗುತ್ತೆ. ನಮಗೆ ನೋಡ್ಕೊಳ್ಬೇಕು ನೀವು, ಯಾಕಂದರೆ ಗುರುವಾರನೇ ಬಂದಿರುವಂಥದ್ದು ಪೌರ್ಣಮಿ, ಮತ್ತು ಅದರಲ್ಲೂ ಕೂಡ ದತ್ತಾತ್ರೇಯ ಕೂಡ ಜಯಂತಿ ಇರೋದ್ರಿಂದ ಈ ದಿವಸ ಮಾಡುವಂತಹ ಪೂಜೆಯಲ್ಲಿ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಈ ಸಂತಾನಕ್ಕೆ ನೋಡ್ತಿರೋರಾಗಲಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿದ್ದರೆ ಆಗ್ಬೋದು, ಅಥವಾ ಏನಾದರೂ ನಿಮಗೆ ಈ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಿದೆ, ಗುರುಗಳು ಏನೋ ನಾವು ಎಜುಕೇಷನ್ ಯಾವುದೋ ಒಂದು ಓದಬೇಕು ಅಂದ್ಕೊಳ್ತಾ ಇದ್ವಿ, ಯಾವುದೋ ಎಕ್ಸಾಮ್ಸ್ ತೊಗೊಳ್ತಾ ಇದ್ವಿ, ತುಂಬ ಕಷ್ಟ ಆಗ್ತಾ ಇದೆ, ಯಾವುದೋ ಈಗ ನೋಡಿ ಎಷ್ಟೋ ಜನಕ್ಕೆ ನಾವು ಹೇಳ್ತಾರೆ, ಅಯ್ಯೋ ನನಗೆ ಒಂದು 2-3 ಮಾರ್ಕ್ಸಲ್ಲಿ ಹೋಗ್ಬಿಡ್ತು ನನಗೆ, ಈ ರೀತಿ ಎಲ್ಲ ತೊಂದರೆಗಳು. ತುಂಬ ಚೆನ್ನಾಗೇ ಓದಿರ್ತಾರೆ, ಅದಕ್ಕೋಸ್ಕರ ಎಷ್ಟೋ ಅವರು ತ್ಯಾಗಗಳನ್ನು ಮಾಡಿರ್ತಾರೆ. ಈಗ ಓದೋರು ನಾವು ನೋಡ್ತಾ ಇರ್ತೀವಿ, ಯಾವುದೋ ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ತೊಗೊಂಡಿದ್ರೆ ಅವರೇನು ಕೆಲಸಗಳು ಬೇರೆ ಕಡೆ ಗಮನ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಹಗಲು ರಾತ್ರಿ ಓದೋರೆಲ್ಲ ನಾವು ನೋಡಿದ್ದೀವಿ. ಅಷ್ಟೆಲ್ಲ ಓದಿದರೂ ಕೂಡ ಇಲ್ಲಿ ಫಲ ಸಿಗ್ತಾ ಇಲ್ಲ ಅಂತಂದರೆ ಈ ದಿವಸ ನಿಮಗೆ ಈ ಗುರುಗಳ ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಅಂತ. ಹಾಗಾಗಿ ಯಾರೆಲ್ಲ ನೋಡ್ಕೊಳ್ಳಿ, ಇವತ್ತು ಪೌರ್ಣಮಿ ಸಾಯಂಕಾಲ ಕೆಲವೊಂದು ಪೂಜೆಗಳು ಮಾಡ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ 8:30ವರೆಗೂ ಕೂಡ ಚತುರ್ದಶಿ ಇರೋದ್ರಿಂದ ಕೆಲವೊಬ್ಬರೆಲ್ಲ ಈಗ ಏನು ಹೇಳ್ತಾರೆ, ಈ ಪೌರ್ಣಮಿಯ ದೀಪಾರಾಧನೆ ಸಾಯಂಕಾಲ ಮಾಡ್ಕೊಳ್ಳುವಂಥದ್ದು ಇರುತ್ತೆ ನೋಡಿ. ಈಗ ಅರುಣಾಚಲೇಶ್ವರ ಪೌರ್ಣಮಿ ನಾವೆಲ್ಲ ನೋಡ್ತೀವಿ, ಅವರೆಲ್ಲ ಸಾಯಂಕಾಲನೇ ದೀಪಾರಾಧನೆ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತು ಕೂಡ ನಿಮ್ಮ ಮಕ್ಕಳ ಕೈಯಲ್ಲಿ ತುಪ್ಪದ ದೀಪಾರಾಧನೆಯನ್ನು ಮಾಡಿಸ್ಕೊಳ್ಬೇಕು ಮನೆಯಲ್ಲಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇತ್ತು, ಈಗ ಚಿಕ್ಕದಾಗಿ ಸ್ಕೂಲು ಕಾನ್ವೆಂಟಿಗೆ ಕಳಿಸ್ತಾ ಇರ್ತೀರಾ, ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ, ಅಥವಾ ಏನೋ ತೊಂದರೆಗಳಾಗ್ತಾ ಇರುತ್ತೆ ಮನೆಗೆ, ಮಕ್ಕಳು ಪದೇ ಪದೇ ಹುಷಾರು ತಪ್ಪುವಂಥದ್ದು. ಈಗ ಏನೋ ಸ್ಕೂಲ್ಗೆ ಏನಾದ್ರು ಕಳಿಸಿದ್ರೆ ಅವರು ಏನೋ ನನಗೇನಾದರೂ ಒಂದು ರೋಗ ಇದೆ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಏನಾದರೂ ಮಕ್ಕಳಲ್ಲಿ ಅವರು ಆಸಕ್ತಿ ಕುಂಠಿತ ಆಗ್ತಾ ಇತ್ತು ಅಂತಂದರೆ ಇವತ್ತು ಮಕ್ಕಳಿಂದ ದೀಪವನ್ನು ಪ್ರಜ್ವಲನ ಮಾಡಿಸಿ. ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಈ ಗುರು ದತ್ತಾತ್ರೇಯ ಸ್ವಾಮಿಯವರ ಪೀಠ ಇತ್ತು ಅಂತಂದರೆ, ಇಲ್ಲಿ ಸಾಮಾನ್ಯವಾಗಿ ನಾವು ತುಂಬ ಕಡೆ ಗುರು ದತ್ತಾತ್ರೇಯ ಸ್ವಾಮಿಯವರ ಪೀಠ ಮಾಡ್ಕೊಂಡಿರ್ತೀವಿ. ಎಷ್ಟೋ ಬೆಂಗಳೂರಲ್ಲಿ ಕೂಡ ನಾವು ನೋಡ್ಬೋದು. ಈಗ ನೋಡಿ, ಇಲ್ಲಿ ದಕ್ಷಿಣ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲೂ ಕೂಡ ಈ ಗುರು ದತ್ತಾತ್ರೇಯ ಸ್ವಾಮಿಯವರ ಪೀಠ ಇರುವಂಥದ್ದು. ವಡ್ಡರಳ್ಳಿ ಅಂತ ನಾವು ಕರಿತೀವಿ ಇಲ್ಲಿ. ಅಲ್ಲಿ ಕೂಡ ಯಾಕಂದರೆ ಸಾಮಾನ್ಯ ಅಕ್ಕಪಕ್ಕದಲ್ಲಿರೋರೆಲ್ಲ ಅಲ್ಲಿ ಹೋಗಿ ನೀವು ಅಲ್ಲಿ ನಮಸ್ಕಾರ ಮಾಡೋದ್ರಿಂದ, ಆ ದೇವರ ದರ್ಶನ ಮಾಡೋದ್ರಿಂದ, ನಾವು ಸಾಮಾನ್ಯವಾಗಿ ಹೇಳ್ತಾರಲ್ವ, ತೀರ್ಥಕ್ಷೇತ್ರಗಳ ದರ್ಶನ ಫಲದಿಂದನೇ ಎಷ್ಟೋ ನಮಗೆ ಫಲಗಳು ಸಿಗುತ್ತೆ ಅಂತ. ದರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳನ್ನು ಇವತ್ತು ಈ ದತ್ತಪೀಠದ ಕಡೆಗೆ ಹೋಗಿ ಒಂದು ನಮಸ್ಕಾರ ಮಾಡೋದ್ರಿಂದ, ಅಲ್ಲಿ ಒಂದು ತೀರ್ಥ ಪ್ರಸಾದ ಸೇವನೆ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಮತ್ತು ನಿಮಗೆ ವಿಭೂತಿ ಕೊಡ್ತಾರೆ, ತುಂಬ ವಿಶೇಷವಾಗಿರುವಂಥದ್ದು. ಆ ಒಂದು ದತ್ತಾತ್ರೇಯ ಸ್ವಾಮಿಯವರ ವಿಭೂತಿಯನ್ನು ಕೂಡ ನೀವು ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ,
ತುಂಬ ವಿಶೇಷವಾಗಿರುವಂತಹ ಫಲಗಳು ಪಡ್ಕೊಳ್ತೀರಾ, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುವಂಥದ್ದೆಲ್ಲ ಆಗುತ್ತೆ. ಇದರೊಟ್ಟಿಗೆ ಯಾರು ಈ ಪುತ್ರ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ, ಸಾಮಾನ್ಯವಾಗಿ ಸಂತಾನನೇ ಇರೋದಿಲ್ಲ, ಏನೋ ಕಷ್ಟ ಆಗ್ತಾ ಇರೋದೆ ಗುರುಗಳೇ, ಈ ಥರ ಕೆಲವೊಬ್ಬರಿಗೆ ನೋಡಿ 4 ಹೆಣ್ಮಕ್ಳಾಗ್ಬಿಟ್ಟಿರುತ್ತೆ, ಏನೋ ಗಂಡು ಮಕ್ಕಳು ಬೇಕು ಅಂತ ಏನೋ ಒಂದು ಆಸೆ ಆಕಾಂಕ್ಷೆಯಿಂದ ಇರ್ತಾರೆ. ಅಂಥವ್ರು ಕೂಡ ಇವತ್ತು ಶುಭಪ್ರದ ದಿನ. ಇವತ್ತು ನೀವು ಕೂಡ ಮನೆಯಲ್ಲಿ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮಣ್ಣಿನ ದೀಪದಲ್ಲೇ ಮಾಡಬೇಕು. ಈಗ ನೀವು ಮಾತ್ರ ಹಿತ್ತಾಳೆ ದೀಪ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಮಣ್ಣಿನ ದೀಪದಲ್ಲೇ ಕೂಡ ಮನೆಯಲ್ಲಿ ಅಥವಾ ಬ್ರಹ್ಮಸ್ಥಾನದಲ್ಲಿನೋ ಅಥವಾ ದೇವರ ಮನೆಯಲ್ಲಿ ನೀವು ಸಾಮಾನ್ಯವಾಗಿ ಅಕ್ಕಿ ನಾವು ಹಾಕಿ ಪೂಜೆ ಮಾಡ್ತೀವಲ್ಲ, ಆ ರೀತಿ ಬಾಳೆ ಎಲೆ ಒಂದು ಪೀಠದ ಮೇಲೆ ಬಾಳೆ ಎಲೆ ಹಾಕಿ, ಅಥವಾ ಹಸಿರು ಬಟ್ಟೆ ಹಾಕ್ಬೋದು. ಬಾಳೆ ಎಲೆನೂ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಈಗ ನಿಮ್ಮ ಹತ್ರ ಮನೇಲಿ ರವಿಕೆ ಕಣ ಜಾಕೆಟ್ ಪೀಸ್ ಹೇಳ್ತೀವಿ, ಒಂದು ಹಸಿರು ಬಣ್ಣದ್ದೇನಾದರೂ ಜಾಕೆಟ್ ಪೀಸ್ ಇತ್ತು ಅಂತಂದರೆ ಅದನ್ನು ನೀವು ಆ ಪೀಠದ ಮೇಲೆ ಹಾಕಿ, ಅದರ ಮೇಲೆ ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಚಿಕ್ಕದೊಂದು ಮಣ್ಣಿನ ದೀಪ ಹಾಕಿ, ಇವತ್ತು ಸಂಜೆ ಸೂರ್ಯಾಸ್ತಮದ ನಂತರ, ನಾವು ಸಾಮಾನ್ಯವಾಗಿ ಹೇಳಿದ್ವಿ ಇವತ್ತು ಸೂರ್ಯಾಸ್ತಮ 5:52 ಇದನ್ನು ಸೂರ್ಯಾಸ್ತಮ ಆಗ್ತಾಯಿದೆ, ಅದ ನಂತರ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಂಜೆ ನೈಟು ನೀವು ಯಾವಾಗ ಎಷ್ಟೊತ್ತಾದರೂ ಕೂಡ, ಯಾಕೆಂದರೆ ಕೆಲವರು ಎಲ್ಲೋ ಹೊರಗಡೆ ಕೆಲಸಕ್ಕೆಲ್ಲ ಹೋಗಿರ್ತೀರ, ಆ ಟೈಮಿಗೆ ಬರಲಿಕ್ಕೆ ಆಗೋದಿಲ್ಲ, ನೀವು 5ವರೆಗೆ ಮಾಡಬೇಕು ಅಂತ ಏನಿಲ್ಲ. ನೀವು ಸಂಜೆ ಈ ಸೂರ್ಯಾಸ್ತಮದ ನಂತರ ನೀವು ಯಾವಾಗ ಬೇಕಾದರೂ ಸ್ನಾನಾದಿಗಳನ್ನು ಮುಗಿಸಿ, ಯಾಕಂದರೆ ಹೊರಗಡೆ ಎಲ್ಲೋ ಹೋಗಿ ಬಂದಿರ್ತೀರ, ಶುಚಿರ್ಭೂತರಾಗಿಯೇ ಮಾಡಬೇಕು. ಸುಮ್ಮನೆ ಎಲ್ಲೋ ಹೋಗಿರ್ತಾರೆ ಏನೋ ಹೇಳಿದ್ರು ಅದಕ್ಕೂ ಕೂಡ, ಯಾಕೆಂದರೆ ಯಾವುದೇ ಪೂಜೆ ಮಾಡುವಾಗ ನಮ್ಮಲ್ಲಿರುವ ಒಂದು ಶಕ್ತಿ ಎನರ್ಜಿ ನಮ್ಗೆ ಇದಾಗಬೇಕು ಅಂತಂದರೆ ನಾವು ಅದೇ ರೀತಿ ನಾವು ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಏಕೆಂದರೆ ಯಾರು ಶ್ರದ್ಧಾ ಭಕ್ತಿಯಿಂದ ಇವೆಲ್ಲರ ಪೂಜಾಗಳಿಗಳನ್ನು ಈ ಕೈಂಕರ್ಯಗಳನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಫಲ. ಸುಮ್ಮನೆ ಏನೋ ಹೇಳಿದ್ರು ಏನೋ ಮಾಡಬೇಕು ಅಂತ ಮಾಡಿದ್ರೆ ಅದು ಫಲ ಸಿಗೋದಿಲ್ಲ. ಅರ್ಥವಿಲ್ಲದ ಪೂಜೆ, ಅರ್ಥವಿಲ್ಲದ ಕೆಲಸ ವ್ಯರ್ಥ ಅಂತ. ಹಾಗಾಗಿ ನೀವೇನು ಪೂಜೆ ಮಾಡ್ತಾ ಇದ್ದೀರಾ, ಇದೆಲ್ಲ ಏನು ಫಲ ಸಿಗುತ್ತೆ ಅದನ್ನೆಲ್ಲ ನೀವು ಭಗವಂತನಲ್ಲಿ ನಿವೇದನೆ ಮಾಡ್ಕೊಳ್ತಾ ನಿಮ್ಮ ಸಂಕಲ್ಪವನ್ನು ಮಾಡಿ ನೀವು ದೀಪ ಪ್ರಜ್ವಲನೆ ಮಾಡಿಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿರುವ ಈ ಪುತ್ರ ಸಂತಾನಕ್ಕೆ ಏನಾದರೂ ನೋಡ್ತಾ ಇದ್ದರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಸಾಲ ಬಾಧೆಯಿಂದ ಇದ್ದು ನೋಡಿ, ಯಾಕೆ ತುಂಬ ಜನ ಏನೋ ವಿಚಾರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಇವತ್ತು ಧನಕಾರಕ ಅಂತ ಹೇಳ್ತೀವಿ ಬೃಹಸ್ಪತಿಯನ್ನು. ಗುರುವಾರ ಪೌರ್ಣಮಿ ಆಗಿರೋದ್ರಿಂದ ಸಾಯಂಕಾಲದಲ್ಲಿ ನೀವು ಕೂಡ ಅದೇ ದೀಪಾರಾಧನೆ ಮಾಡಬೇಕು, ಆದರೆ ಉಪ್ಪಿನ ಮೇಲೆ ಮಾಡಬೇಕು, ಅಕ್ಕಿ ಮೇಲಲ್ಲ. ಸಾಮಾನ್ಯವಾಗಿ ಈಗ ಉಪ್ಪನ್ನು ನಾವು ಋಣಕಾರಕ ಅಂತೇಳಿ ಋಣ ವಿಮೋಚನೆ ಆಗಬೇಕು. ನಿಮಗೆ ಸಾಲ ಬಾಧೆ ಯಾವುದೋ ಒಂದು ಋಣ ಇರುತ್ತೆ ನಿಮ್ಮ ಮೇಲೆ, ಸಾಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀರ, ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಏನು ಮಾರ್ಗನೇ ಗೋಚರ ಆಗ್ತಾ ಇರಲ್ಲ, ತುಂಬ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ ಉಪ್ಪಿನ ಮೇಲೆ ಈಗ ಒಂದು ಹಿಡಿಯುವಷ್ಟು ಉಪ್ಪು ಅಥವಾ 1 kg ಉಪ್ಪನ್ನು ಹಾಕಿ ನೀವು ಅದೇ ಪೀಠದ ಆ ರೀತಿ ಒಂದು ಪೀಠವನ್ನು ಮಾಡಿಕೊಂಡು ಆ ಪೀಠದ ಮೇಲೆ ಉಪ್ಪನ್ನು ಹಾಕಿ, ಉಪ್ಪಿನ ಮೇಲೆ ಒಂದು ಕಾಯನ್ನು ಇಟ್ಟು ಅದ್ರ ಮೇಲೆ ನೀವು ದೀಪವನ್ನು ಹಚ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕೂಡ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ಋಣಬಾಧೆ ಇದ್ದರೂ ಸಾಲ ಬಾಧೆ ಇದ್ದರೂ ನಮಗೆ ನಿವಾರಣೆ ಆಗಿ ಧನಲಕ್ಷ್ಮಿ ಆಗಮನ ಆಗಬೇಕು ಅಂತ. ಯಾಕಂದರೆ ಹಣಕಾರಕ ಧನಕಾರಕ ಬೃಹಸ್ಪತಿ ಗ್ರಹ. ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲಗುರುಗಳು ಯಾರಾದರೂ ಇರ್ಬೋದು, ಅಥವಾ ಈ ಸಾಯಿಬಾಬಾ ದೇವಸ್ಥಾನ ಆಗ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಈ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಗುರುಗಳ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಈ ಶುಕ್ರ ದಶೆ ಬರಬೇಕು ಶುಕ್ರ ಅಂತ ಹೇಳ್ತೀವಿ, ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಬೃಹಸ್ಪತಿಗೂ ಕೂಡ ಅಷ್ಟೇ ಮಹತ್ವ ಇದೆ ಹಣಕಾಸಿನ ವಿಚಾರದಲ್ಲಿ. ನಿಮ್ಮಲ್ಲಿರುವ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ನೋಡಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಹಣ ಬೇಕಾಗಿರುತ್ತೆ, ಎಲ್ಲೋ ಸಾಲದ ಮೊರೆ ಹೋಗಿರ್ತೀರ, ಸಾಲ ಸಿಗ್ತಾ ಇರಲ್ಲ, ಯಾವುದೋ ಒಂದು ತೊಂದರೆ ನೋಡಿ. ಕೆಲವರು ನೋಡಿ ಅರ್ಹತೆ ಇರುತ್ತೆ, ಯಾವುದೋ ಒಂದು ಸಾಲ ಪಡ್ಕೊಳ್ಲಿಕ್ಕೆ ಯಾವುದೋ ಒಂದು ಕಂಪನಿನೋ ಅಥವಾ ಯಾವುದೋ ಒಂದು ಅವರು ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಏನೋ ಅದಕ್ಕೆ ಬೇಕಾಗಿರುವಂತಹ ಸಾಲದ ಮೊರೆ ಹೋಗಿರ್ತಾರೆ. ಇವ್ರಿಗೆಲ್ಲ ಅವಕಾಶಗಳಿದ್ದರೂ ಕೂಡ ಸಾಲ ಸಿಗ್ತಾ ಇರೋದಿಲ್ಲ, ಏನೋ ಒಂದು ತೊಂದರೆ ದಿನನಿತ್ಯವೂ ಕೂಡ. ಯಾಕಂದರೆ ಅದನ್ನು ನಂಬ್ಕೊಂಡು ಎಷ್ಟೋ ನೀವು ಒಂದು ಕೆಲಸ ಕಾರ್ಯಗಳನ್ನ ಇಟ್ಕೊಂಡಿರ್ತೀರ, ಅದೆಲ್ಲ ತೊಂದರೆಗಳಾಗುವಂಥದ್ದೆಲ್ಲ ಕೂಡ ನಿಮಗೆ ಇವತ್ತು ನೀವು ನಿವಾರಣೆಯನ್ನು ಮಾಡ್ಕೊಳ್ಬೋದು ಈ ಪೂಜಾ ಫಲದಿಂದ. ಹಾಗಾಗಿ ಈ ಉಪ್ಪಿನಿಂದ ಪೂಜೆ ಮಾಡ್ಕೊಳ್ಳಿ. ತದನಂತರ ಅದನ್ನು ಇವತ್ತು ರಾತ್ರಿ ಪೂಜೆ ಆದ ನಂತರ ನಾಳೆ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡಿಬಿಡಬೇಕು ನೀರಿಗೆ. ಎಲ್ಲಾದರೂ ನೀರಲ್ಲಿ ಹರಿಯೋ ನೀರಿಗೆನೋ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಬಾವಿ ಇದ್ದರೂ ಕೂಡ ಬಾವಿಯಲ್ಲಿ ಅದನ್ನು ಹಾಕಿದಾಗ ನೀರಿನಲ್ಲಿ ಉಪ್ಪು ಯಾವ ರೀತಿ ಕರಗಿ ಹೋಗುತ್ತೆ, ಅದೇ ರೀತಿ ನಿಮ್ಮ ಎಲ್ಲ ಸಂಕಷ್ಟಗಳಾಗಲಿ ಋಣಬಾಧೆಗಳಾಗಲಿ ಕರಗಿ ಹೋಗುತ್ತೆ ಅಂತ. ಹಾಗಾಗಿ ಇವತ್ತು ತುಂಬ ಒಳ್ಳೆಯ ದಿನ. ಇದನ್ನು ಎಲ್ಲರೂ ಕೂಡ ನೀವು ಉಪಯೋಗ ಮಾಡಿಕೊಳ್ಬೇಕು. ಧನ ಸಂತಾನ, ಹಣಕಾಸಿನ ವಿಚಾರ, ಸಂತಾನದ ವಿಚಾರ ಮತ್ತು ಎಜುಕೇಷನ್ ವಿಚಾರದಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಶುಭಪ್ರದವಾಗಿರುವಂಥ ದಿನ.